ಅಪ್ಪ ಹೇಳೋದು ಮಗ ಹೇಳೋದು ಇರುತ್ತೆ. ಬಟ್ ಒಂದೇ ನಮ್ಮ ಅಲ್ಲಿ ನಡೆಯುವಾಗ ಅಪ್ಪನೂ ಹೇಳಿ ಕೂತ್ಕೊಂಡು ಮಗನೂ ಹೇಳ್ದ ಅಂದರೆ ಎಷ್ಟರ ಮಟ್ಟಿಗೆ ತಂದೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇದು ಎಲ್ಲೂ ಇದು ಅಷ್ಟು ಸುಲಭವಾಗಿ ಒಪ್ಪುವಂಥದ್ದಲ್ಲ. ಕೆಲವರು ಒಪ್ಪೋದಿಲ್ಲ ಇದನ್ನ. ಅಂದರೆ ನಮ್ಮ ದೊರಸಮ್ಮಣ್ಣವರು ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಕ್ಕಳಿಗೂ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥದ್ದು. ಹಾಗೆ ನಮ್ಮ ಬಳಗದ ವತಿಯಿಂದನೂ ಈಗ ನಾವೊಂದು ನಾಟಕವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ವಾಟ್ಸಪ್ಪಲ್ಲಿ ಹಾಕಿದ್ರಿ ನಾಟಕ ಮಾಡಬೇಕು ಅಂತೇಳಿ ಸದ್ಯಕ್ಕೆ ಅನ್ಸುತ್ತೆ ನಾವೊಂದು 2-3 ಜನ ಸಿಗಾಕೊಂಡ್ವೇನೋ ಅಲ್ಲಿ ಅಂತ. ಉಳಿದವರೆಲ್ಲ ಪ್ರಾರಂಭ ಆದದ್ದು ಬಳಗದ ವತಿಯಿಂದ. ಅದೇ ಈಗ ಪ್ರಾರಂಭ ಆದದ್ದು ಬೆಳಗದ ಹೊತ್ತಿಂದಾನೆ. ಆದ್ರೆ ಅದ್ ನೋಡಿದಾಗ ಈಗ ಆ ಬೆಳಗದ ಯಾವ್ದು ಗೋಜು ಕಾಣ್ತಾನೆ ಇಲ್ಲ ಅಲ್ಲಿ. ಎಲ್ಲ ತಿಳಿ ಆಗ್ಬಿಟ್ಟು ನಾವು ಒಂದು ಅಕ್ಷರ ಕೂತ್ಕೊಂಡಿದ್ದೇವೆ. ಅದು ದಯಮಾಡಿ ತಾವೆಲ್ಲ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಕೈ ಮುಗಿ ಕೇಳ್ಕೊತಾನೆ. ಇದು ಬಳಗದ ಬಸವ ಬಳಗದಿಂದ ಇದು ನಾಟಕ ಅಂತ ಅನ್ನೋದ್ರಿಂದ ದಯಮಾಡಿ ನೀವು ಪಾತ್ರಧಾರಿಗಳು ಆಗದೆ ಇರ್ಬೋದು, ಬಟ್ ಆದ್ರೆ ನಮ್ದು ನಾಟಕ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಬರಬೇಕು. ನಾನು ಈ ಸಂದರ್ಭದಲ್ಲಿ ಕೈ ಮುಗಿ ಕೇಳ್ಕೊತಾನೆ. ನಮ್ದು ಈ ನಾಟಕ, ನಾವು ಇದೀವಿ ಅಂತೇಳಿ. ಇಲ್ಲಿ ಯಾರು ನೀವು ಬನ್ನಿ ನಾವು ಬನ್ನಿ ಅಂತ ಕರಿತಕ್ಕಂಥದ್ದಲ್ಲ. ಯಾಕಂದ್ರೆ ಪ್ರಾರಂಭವೇ ಬಸವ ಬಳಗದಿಂದ ಆಗಿರ್ತಕ್ಕಂಥದ್ದು. ಇದನ್ನ ನಾನು ಅಧ್ಯಕ್ಷ ಮತ್ತೊಂದು ಸಲ ಅವರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಇದು ಪ್ರಾರಂಭವೇ ಬಸವ ಬಳಗ. ಯಾಕಂದ್ರೆ ಲೀಸ್ಟ್ ಮಾಡಿದ್ರೆ ಲೋಹಿತ್ ಅವರು. ಈಗ ದಯಮಾಡಿ ನೀವುಗಳು ಲೋಹಿತ್ ಅವರು ನಮ್ಮನ್ನ ನಡ್ನೂರಲ್ಲಿ ಕೈ ಬಿಡ್ಬಿಡಿ. ಯಾಕಂದ್ರೆ ನನ್ನ ಹೆಸರನ್ನ ಹಾಕಿರೋರು ಅವರು. ಲೀಸ್ಟ್ ಮಾಡುವಾಗ ಲೀಸ್ಟ್ ಹಾಕ್ತಾರೆ ಅವರು. ದಯಮಾಡಿ ತಾವು ನಮ್ಮನ್ನ ಕೈ ಬಿಡ್ಬೇಡಿ. ತಮ್ಮಲ್ಲಿ ಪಾತ್ರ ಯಾರ್ಯಾರು ಮಾಡ್ಬೋದು ಅವಕಾಶ ಇದ್ರೆ ಮಾಡ್ಬೋದು. ಇಲ್ಲೇ ಇದ್ರೆ ಅಂದ್ರೆ ಸಪೋರ್ಟ್ ಮಾಡಿ. ನೀವು ಹಣಕಾಸಿನ ಸಪೋರ್ಟ್ ಅಂತ ಏನು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಆ ನಾಟಕದ ಬಗ್ಗೆ ಒಂದು ಒಳ್ಳೆ ಮಾತಾಡಿ ಬನ್ನಿ, ನೀವು ಒಂದು ಸಪೋರ್ಟ್ ಮಾಡಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಕೇಳ್ತಾ, ದೊರಸಮ್ಮಣ್ಣವರು ತಾವು ಮುಂದೆ ನಿಂತು ತಾವು ಬರಬೇಕು. ಬಂದು ಇಲ್ಲಿ ಯಾವುದೇ ಸಣ್ಣ ಪುಟ್ಟ ಲೋಪದೋಷಗಳು ಎಲ್ಲ ಕಡೆ ಇದ್ದೇ ಇರ್ತವೆ. ಲೋಪದೋಷಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭಗಳೇ ಇಲ್ಲ, ಇದ್ದೇ ಇರ್ತವೆ. ದಯಮಾಡಿ ತಾವುಗಳು ಬರಬೇಕು, ಎಲ್ಲರೂ ಸಹಕರಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ಲೋಹಿತ್ ಅವರು ಸಕ್ರಿಯವಾಗಿ ಭಾಗವಹಿಸಿ ಅಂತ ಹೇಳ್ತಾ ನಾನೊಂದು ಮಾತನಾಡಿ ಒಂದು ಜಗದ್ಗುರು ಶಿವರಾತ್ರಿ ಜಯಶಂಕರ ಮಹಾಸ್ವಾಮಿಗಳವರ ಉಳಿದವರಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ಒಂದು ನಮ್ಮೆಲ್ಲರಿಗೂ ಒಂದು ಐತಿಹಾಸಿಕ ದಿನ ಅಂತ ಹೇಳಲು ತಪ್ಪಾಗಲಾರದು. ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಬಹುಶಃ ಇಂಥ ಕಲಾವಿದರ ಜೊತೆಯಲ್ಲಿ ಬೆರೆಯತಕ್ಕಂಥ ಅವಕಾಶವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಭಾಳ ಪುಣ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಏಕೆಂದರೆ ಅನಿರೀಕ್ಷಿತವಾಗಿ ಸ್ನೇಹ ಆಗಿದ್ದು. ಲೋಹಿತ್ ಅವರು ಒಂದು ಸರಿ ನನಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಭೇಟಿಯಾದ ಗುರು ರಾಘವೇಂದ್ರ ಆಶೀರ್ವಾದದ ಹೊಲದಿಂದ ಅಲ್ಲಿ ಪರಿಚಯ ಆದರು. ಹಾಗಾಗಿ ನಾವು ಪರಿಚಯ ಮಾಡಿಕೊಂಡು ಬನ್ನಿ ಅಂತ ನಾವು ಅಲ್ಲೆಲ್ಲ ಒಂದು ಸಣ್ಣ ಫಂಕ್ಷನ್ನು ಮಜ್ಜಿಗೆ ಅದು ಇದು ಕೊಡ್ತಾ ಇರ್ಬೇಕಾದ್ರೆ ಅವನು ಕರೆದು ಒಂದು ಸರಿ ಅಭಿನಂದನೆ ಮಾಡಿದ್ವಿ. ಹಾಗೆ ಸ್ನೇಹ ಬೆಳೀತು, ವಿಶ್ವಾಸ ಬೆಳೀತು. ಹಾಗೆ ಒಂದು ಬಸವ ಬಳಗವನ್ನು ಹುಟ್ಟಾಕಬೇಕು ಅನ್ನುವಂಥ ಸದುದ್ದೇಶನ ಉಟ್ಕೊಂಡು, ನಾನು ನಮ್ಮ ಲೇಔಟಲ್ಲಿ ಮಾಡೋಕ್ಕೆಲ್ಲ ಆಗಲ್ಲ, ಭಾಳ ಕಷ್ಟ ಐದು ಜನರಿರುತ್ತೆ ಹೇಳಿ ಅಂತ ನಾನು 4-5 ಸಾರಿ ರಿಜೆಕ್ಟ್ ಮಾಡಿದ್ದೆ. ಆದರೂ ನಮ್ಮ ಪೊಲೀಸ್ ಲೇಔಟವರು ಇಬ್ಬರು ಸೇರ್ಕೊಂಡು ಮಾಡೋಣ ಬನ್ನಿ ಅಂತ ಭಾಳ ಹೇಳಿ, ಯಾಕೆಂದರೆ ಅಂತ ಹೇಳಿ ಮಾಡಿದ್ವಿ. ಅದನ್ನು ನಮ್ಮ ಶಿವಸ್ವಾಮಿ ಅವ್ರ ಜೊತೆ ನಾನು ಮಾತಾಡಿದಾಗ ಪೂಜ್ಯರ ಜೊತೆ ಇಡೋಣ ಅಂತ ಹೋದ್ವಿ. ಪೂಜ್ಯರು ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಇದೊಂದು ಪ್ಲಾಟ್ಫಾರ್ಮು ವೀರಶೈವರ ಅಂದರೆ ಎಲ್ಲ ನಮ್ಮ ವೀರಶೈವ ಸಮಾಜಕ್ಕೆ ಬೇಕು. ನೀವು ಒಂದೊಳ್ಳೆ ಕೆಲಸ ಮಾಡ್ತಾಯಿದ್ದೀರಿ, ನೀವಿಬ್ಬರೇ ಯಾಕೆ ಮಾಡ್ತಾಯಿದ್ದೀರಿ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಲೇಔಟ್ಗಳನ್ನು ಸೇರಿಸಿ ನೀವು ಮಾಡಿ. ಯಾಕೆಂದರೆ ಪ್ರತಿಯೊಂದು ಇವತ್ತು ಸಮಾಜದ ಹೆಣ್ಣು ಮಕ್ಕಳಾಗಲಿ ಅಥವಾ ಕಲೆ ಆಗಲಿ ಅಥವಾ ಇನ್ನು ಯಾವುದೇ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ವಿಮರ್ಶೆ ಮಾಡಿ ಒಂದು ಕಡೆ ಸೇರಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ರೆ ತಾನೇ ಅವರು ಏನು ಇದೆ ಅಂತ ಪ್ಲ್ಯಾಟ್ಫಾರ್ಮ್ ಗೊತ್ತಾಗೋದು. ಅದಕ್ಕೆ ನೀವು ಮಾಡಿ ಅಂತ ಪೂಜ್ಯ ಶ್ರೀಗಳು ನಾವು 5 ಜನ ಹೋಗಿದ್ದು. ಅವರ ಆಶೀರ್ವಾದ ಆದಮೇಲೆ ಆ ದಿನದ ಪುಣ್ಯವೋ ಏನೋ ಗೊತ್ತಿಲ್ಲ, ಆ ಗಳಿಗೆ ಮಹತ್ವ ಏನೋ ಭಾಳ ಚೆನ್ನಾಗಿ ನಾವೆಲ್ಲ ಸೇರಿಕೊಂಡು ಒಂದು ಬಸವ ಬಳಗನ ಹುಟ್ಟಾಕಿ ಒಂದು ಅದ್ದೂರಿ ಇಡೀ ಮೈಸೂರೇ ಇಡೀ ಸುತ್ತಮುತ್ತ ಜಿಲ್ಲೆಯನ್ನೇ ತಿರುಗಿ ನೋಡುವಂಥ ಒಂದು ಸಮಾರಂಭವನ್ನು ಮಾಡಿ
ನಮ್ಮೆಲ್ಲರ ವಿಶ್ವಾಸ ಎಲ್ಲರ ಮೇಲೂ ಇದೆ. ಈ ಮೊನ್ನೆ ತಾನೇ ಒಬ್ಬರು ನಮ್ಮ ಲಾ ಕಾಲೇಜಲ್ಲಿ ನಮ್ಮ ಪುಟ್ಬುದ್ಧಿಯವ್ರ ಮಗ ಹೇಳ್ತಾಯಿದ್ರು, ನಿಮ್ಮಲ್ಲಿ ನಮ್ಮ ಒಳಗಡೆ ಏನಿದೆ ಅಂತ ಯಾರಿಗೂ ಏನೂ ಗೊತ್ತಿಲ್ಲ, ಆದರೂ ಕೂಡ ನಮ್ಮಲ್ಲಿ ಏನು ನಿಮ್ಮಲ್ಲಿ ಇರುವಂಥ ಒಗ್ಗಟ್ಟು, ನಿಮ್ಮಲ್ಲಿ ಇರ್ತಕ್ಕಂಥ ಆ್ಯಕ್ಟಿವಿಟೀಸು, ನಿಮ್ಮಲ್ಲಿ ಇರ್ತಕ್ಕಂಥ ಹೊಂದಾಣಿಕೆ ನಿಜವಾಗ್ಲೂ ಇಡೀ ಮೈಸೂರೇ ತಿರುಗಿ ನೋಡ್ತಾ ಇದೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ ಲೇಔಟ್ ಅವರು ಏನೂ ಮಾಡ್ತಾ ಇಲ್ಲ, ಆ ದೊಡ್ಡ ಬಸವ ಬಳಗ ಮಾಡಿದ್ದಾರೆ, ಅಲ್ಲಿ ಏನೂ ಮಾಡ್ತಾ ಇಲ್ಲ. ಅಲ್ಲಿ ನೀವು ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಭಾಳ ಆನಂದ ಆಯ್ತದೆ. ನೀವು ಯಾವಾಗ ಏನಾದರೂ ಕೇಳಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಆಶಾಭಾವನೆಯನ್ನು ಎಲ್ಲ ಇಟ್ಕೊಂಡಿದ್ದಾರೆ. ಅಂತ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಬಸವ ಬಳಗದಲ್ಲಿ ಇಂಥ ಒಬ್ಬ ಕಲಾ ಸರಸ್ವತಿಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಮಹಾತ್ಮರು ಕೂಡ ಇದ್ದಾರಲ್ಲ ಅಂತ ನಾವು ನಾಟಕನೇ ನೋಡ್ತಿರ್ಲಿಲ್ಲ. ಸುತ್ತೂರಲ್ಲಿ ಸುಮಾರು ನಾಟಕ ನಡೀತಿತ್ತು, ನಾವು ಒಂದಿನ ನೋಡಲಿಲ್ಲ. ಆದರೆ ನಿರೀಕ್ಷಿತವಾಗಿ ಸ್ನೇಹಿತರಾದ ಮೇಲೆ ನಮ್ಮ ನಂದೀಶು ಇವರೆಲ್ಲ ಒಂದು ಗ್ರೂಪ್ ಆದಮೇಲೆ ಎಲ್ಲರೂ ಕರ್ಕೋಗಿ ನಮ್ಮನ್ನು ನೋಡ್ಸೋದು. ಬಹುಶಃ ದುರ್ಯೋಧನ ಪಾತ್ರ ಮಾಡಿದ್ರು ಇವರು ಲೋಹಿತ್ ಅವರು. ಅದು ನೋಡೋಕ್ಕೆ ಅಂತ ಇಲ್ಲಿಂದ ಹೋಗಿ ರಾತ್ರಿ 12-1 ಗಂಟೆಗೆ ಬಂದ್ವಿ. ನಿಜವಾಗ್ಲೂ ಕೂಡ ಅವ್ರ ತಂದೆಯವರು ಕೂಡ ಭಾಳ ದೊರೆಸ್ವಾಮಿ ಅವರು ನಿಜವಾಗ್ಲೂ ನಾನು ಹಿಂಗೆ ಹೇಳ್ತಾರೆ, ದೇವರು ನೀನು ಒಲಿದರೆ ಕೊರಡು ಕನುರುವುದಯ್ಯ, ನೀನು ಒಲಿದರೆ ಬರಡು ಹೈನಾಗುವುದಯ್ಯ, ನೀನು ಒಲಿದರೆ ವಿಷವು ಅಮೃತವಾಗುವುದಯ್ಯ, ನೀನು ಒಲಿದರೆ ಪದಾರ್ಥವು ಇದರಲ್ಲಿ ಕೂತು ನೋಡೋಕೆ ಕೊಡಬೇಕು ನಮ್ಮ ದೇವರು ನಿಜವಾಗ್ಲೂ ಕೂಡ ಕಲಾ ಸರಸ್ವತಿ ಅವರು. ದೇವರನ್ನ ಭಾಳ ಅವ್ರು ಹೇಳ್ತಿದ್ರು. ಮೊನ್ನೆ ನನ್ನ ಜೊತೆ ಕೆಲವು ಸಾರಿ ಚರ್ಚೆ ಮಾಡಿದಾಗ ಅನೇಕ ದೇವರನ್ನು ಬೈಯುವಂಥ ಪಾತ್ರವನ್ನು ಮಾಡಿದ್ದೀನಿ. ಆದರೆ ಆ ಪಾತ್ರವನ್ನು ಮಾಡಿದ್ಮೇಲೆ ಹೋಗಿ ಆ ದೇವಸ್ಥಾನ ಮಾದೇಶ್ವರನ ಬೆಟ್ಟ ಎಲ್ಲ ಇಂಥದ್ದೆಲ್ಲ ಮಾಡಿದ್ದೀನಿ, ತಪ್ಪು ಮಾಡಪ್ಪ ಅನ್ನುವಂಥ ಒಂದು ಮಾಡಿ ಆ ಪಾತ್ರಗಳನ್ನು ಮಾಡದೇ ಬಿಟ್ಬಿಟ್ಟೆ ಅಂತ ಅವ್ರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಅವರ ಮನಸ್ಸಿದೆಯಲ್ಲ, ದ ಫ್ರೆಂಡ್ಶಿಪ್ ಇಸ್ ಎ ಮೋರ್ ದ್ಯಾನ್ ರಿಲೇಷನ್ ಅಂತ ಹೇಳ್ತಾರೆ. ಮನುಷ್ಯನಿಗೆ ಸ್ನೇಹ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವ ಸಂಬಂಧಿಕರು ಇಲ್ಲದೇ ಇರ್ತಕ್ಕಂಥ ಅವರ ಸುಮಾರು ಸ್ನೇಹಿತರುಗಳು ಒಂದು 250 300 ಜನ ಅವ್ರ ಜೊತೆಯಲ್ಲೇ ಒಂದು ಫೋನ್ ಮಾಡಿದ್ರೆ 300 ಜನ ಬರ್ತಾರೆ. ಮತ್ತು ಎಲ್ಲ ಕಲಾವಿದರನ್ನು ಬಡವ ಬಲ್ಲಿದ ಅಂದರೆ ಅವನಿಗೆ ಕಲೆಯನ್ನು ಪ್ರೋತ್ಸಾಹ ಮಾಡಿಸುವಂತಹ ಒಂದು ವಿದ್ವತ್ ಇದೆಯಲ್ಲ, ಅದು ನಾವು ನಿಜವಾಗ್ಲೂ ಕೂಡ ಪಡ್ಕೋಬೇಕು. ಇವತ್ತು ಯಾರೋ ಹೇಳ್ತಾ ಇದ್ರು, ಅಪ್ಪ ಮಕ್ಕಳು ಇಬ್ಬರು ಸೇರಿ ಇಡೀ 3 ಜಿಲ್ಲೆಯಲ್ಲಿ ಕಲೆಯನ್ನು ಎತ್ತಿಡಿತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀಯುತ ಲೋಹಿತ್ ಅವರು. ನಾನು ನೋಡಿದೆ, ಈಗ 2 ನಾಟಕ ಆಡಿಸ್ತಾ ಇದ್ದಾರೆ. ಅವ್ರು ಎಷ್ಟು ಶ್ರಮ ಹಾಕಿದ್ರು ನನಗನ್ಸುತ್ತೆ ಇವ್ರಿಗೆ ಯಾಕಪ್ಪ ಇವ್ರು ಬೇಕು ಅಂತ. 2 ನಾಟಕ, ಈಗ ಆನೆಗಲ್ಲೊಂದು, ರಾಮನಗರದಲ್ಲೊಂದು ಅದ್ಭುತವಾದಂಥ ಪಾತ್ರ ಮಾಡಿದ್ರು. ನಾವು ಶಿವಸಮಣ್ಣ ನಿಜವಾಗ್ಲೂ ಕೂಡ ನಾವು ಆ ರೀತಿ ಪಾತ್ರ ಮಾಡ್ತಾರೆ ಅಂತ ನೋಡ್ತಿದ್ವಿ, ಕಡಿಮೆ. ತುಂಬ ಚೆನ್ನಾಗಿ ಮಾಡಿದ್ರು. ದೊರೆಸ್ವಾಮಣ್ಣವರು ಅಷ್ಟೇ, ಎಲ್ಲರೂ ನಾಟಕ ನಡೀಲಿ ಅವ್ರ ಕೈಯಿಂದ. ನಿಜವಾಗ್ಲೂ ಕೂಡ ಅವರು ಯಾರ ಹತ್ರನೂ 1 ರೂಪಾಯಿ ಕೇಳೋರಲ್ಲ, ಅಥವಾ ಅವರ ಬಳಗ ಇದೆಯಲ್ಲ, ಅವ್ರ ಬಳಗದಿಂದಲೂ ನೀವು ಕೊಡಿ ಅನ್ನೋದಿಲ್ಲ. ಅವರೇ ದುಡ್ಡು ಹಾಕೊಂಡು ಕೆಲವರು ಸಹಾಯ ಮಾಡ್ಕೊಂಡು ಯಾರೇ ಒಂದು ಕಷ್ಟ ಬಂದರೂ ಕೂಡ ಮನಸ್ಸನ್ನು ನೋಯಿಸ್ತಾನೆ. ಅವ್ರಿಗೆ ಒಳ್ಳೆಯ ವಿಚಾರವನ್ನು ಹೇಳಿ ಅವರು ಸಹಾಯ ಮಾಡ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರು ನಿಜವಾಗ್ಲೂ ನಮ್ಮ ಬಸವಳದ ಮೆಂಬರ್ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಮ್ಮ ಬಸವ ಬಳಗಕ್ಕೂ ಕೂಡ ಈಗ ಒಂದು ಪ್ರಾರಂಭ ಮಾಡಿಸ್ಬಿಟ್ಟಿದ್ದಾರೆ. ಯಾಕೆಂದರೆ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ದೀವಿ, ಭಕ್ತ ಪಾತ್ರವನ್ನು. ಅನೇಕ ಜನ ಈಗ ಲೋಹಿತರವರೇ ಪ್ರಾರಂಭ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಲ್ಲಿ ವಿನಯಿಸ್ಕೊಳ್ತೇನೆ. ಇದು ಯಾವಾಗ ಇಡೀ 3 ಜಿಲ್ಲೆ ಮತ್ತು ಇಡೀ ಮೈಸೂರೇ ನಮ್ಮ ಕಡೆ ಪೂರ್ವ ವಲಯ ಅಂತ ಈಗೇನು ತಿರುಗಿ ನೋಡ್ತಾ ಇದೆ, ಅದೇ ರೀತಿಯಲ್ಲೂ ಈ ನಾಟಕವನ್ನು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೂರ್ವ ವಲಯದವರು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಹೆಸರನ್ನು ನೀವಿಬ್ಬರು ತಂದು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಭಿನ್ನಯಿಸ್ಕೊಳ್ತೇನೆ ಎಲ್ಲರ ಪರವಾಗಿ. ಇದು ನಮ್ಮ ವೈಯಕ್ತಿಕ ಕೆಲಸ ಅಲ್ಲ, ಇದು ನಮ್ಮ ಬಸವ ಬಳಗದ ಕೆಲಸ. ಮತ್ತು ಇಡೀ ಮೈಸೂರೇ ಬಸವ ಬಳಗದವ್ರು ಮಾಡ್ತಾರೆ ಅಂದರೆ ಏನೋ ಒಂದು ವಿಶೇಷವಾಗಿ ಶಕ್ತಿ ಬಂದ್ಬಿಟ್ಟಿದೆ. ನಮ್ಮ ಫಂಕ್ಷನ್ ಮಾಡಿದ್ಮೇಲೆ ನಮ್ಮ ಎಲ್ಲ ಪದಾಧಿಕಾರಿಗಳು ಅವರ ಶ್ರಮ, ಅವರ ದೈನಂದಿನ ಕೆಲಸ ಬಿಟ್ಟು ಹಾಕಿ ಭಾಳ ಚೆನ್ನಾಗಿ ಮಾಡಿರೋದ್ರಿಂದ ಇದು ಏನೋ ಒಂದು ಈ ಯೂನಿಟಿನಲ್ಲಿ ಶಕ್ತಿ ಇದೆ ಅಂತ ಬಂದಿದೆ. ಆ ಶಕ್ತಿಯ ಪ್ರದರ್ಶನವನ್ನು ಈ ನಾಟಕದ ಮೂಲಕ ಒಂದು ಸಾರಿ ಫಂಕ್ಷನ್ ಮಾಡಿದ್ದೀವಿ, ಇನ್ನೊಂದು ಸಾರಿ ನಾಟಕ ಪ್ರದರ್ಶನ ಮಾಡುವುದರ ಮೂಲಕ ನೀವೆಲ್ಲರ ಸಹಕಾರ ಮಾಡುವುದರ ಮೂಲಕ ಯಜಮಾನರು ಇದ್ದಾರೆ. ನೀವೆಲ್ಲರೂ ಕೂಡ ಇಡೀ ಮೈಸೂರೇ ಬಸವ ಬಳಗದಿಂದ ಚೆನ್ನಾಗಿ ಮಾಡಿದ್ದಾರೆ. ಈಗ ಪಾತ್ರಧಾರಿಗಳು ಇಲ್ಲದೇ ಇರ್ಬೋದು, ಅದನ್ನೆಲ್ಲ
ಕಲಾಭಿಮಾನಿಗಳಿದ್ದೀರಿ, ನೀವು ಕಲಾ ರಸಿಕರಿದ್ದೀರಿ, ನೀವೆಲ್ಲರೂ ಹುಡುಕಿ ಆಕೆ ಯಾವ್ಯಾವ ಪಾತ್ರಕ್ಕೆ ಯಾರೇನು ತಂದಾಕ್ಬೇಕು. ಯಾಕಂದ್ರೆ ಬಸವ ಬಳಗದ ಹೆಸರು ಮಾತ್ರ ಬಹಳ ಸಂಪೂರ್ಣವಾಗಿ ಬಹಳ ಚೆನ್ನಾಗಿ ಬರ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಬೆಳೆಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಏನಾದ್ರು ಮಾತಾಡೋರು ಇದ್ದೀರಾ ಸರ್? ಎಲ್ಲರೂ ನನ್ನ ಪರಿಚಯ ಇಲ್ಲ, ಎಲ್ಲರೂ ಮಾತ್ರ. ನಾನು ಸೋಮಶೇಖರ್ ಅಂತ, ಸೋಮೇಶ್ವರಪುರ ನಮ್ಮ ಪಿ ಡಿ ಒ ಕೆಲಸ ಮಾಡ್ತಾ ಇದ್ದೀನಿ. ಈ ತಿಂಗಳು ನಿವೃತ್ತಿ. ನನಗೆ ದೊರಸಮ್ಮಣ್ಣವರು 2016 ಪರಿಚಯ. ನಂಜನಗೂಡಲ್ಲಿ ಕುರುಕ್ಷೇತ್ರ ನಾಟಕದಲ್ಲಿ ಶಕುನಿ ಮಾಡಿದ್ದಾರೆ. ಅವಾಗ ಅಲ್ಲಿ ಬಂದು ನಾನು ನೋಡಿದ್ರು ಬೇರೆ ಕಡೆ. ಅವಾಗ ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡ್ತಾರೆ, ಚೆನ್ನಾಗಿ ಬಂತು ಮಾತನಾಡ್ತಾರೆ. ಆವಾಗಿಂದ ಸ್ನೇಹ, ಅವರ ನಮ್ಮ ಸ್ನೇಹ ಪ್ರಾರಂಭವಾಗಿದೆ. ನಾವು ನಿಜ ಹೇಳಬೇಕು ಅಂದರೆ, ಯಾಕಂದರೆ ಮನಸ್ಸಲ್ಲಿ ಏನೇ ಭಾವನೆ ಇರ್ಬೋದು ಅದನ್ನು ಪದಗಳ ಮುಖಾಂತರ ಹೇಳಲಿಕ್ಕೆ. ಯಾಕಂದರೆ ನೋಡಿ, ಭಾಷಣ ಎರಡು ಮಾತಾಡ್ಬೋದು ಅಂತ ಹೇಳಿದೆ, ನೀಟಾಗಿ ಭಾಷಣನೇ ಮಾಡಬೇಕು. ಬಟ್ ಅಷ್ಟು ನಮಗೆ ಮಾತಾಡೋಕ್ಕೆ ಮನಸ್ಸಲ್ಲಿ ಅಕ್ಷರ ರೂಪದಲ್ಲಿ, ಪದಗಳ ರೂಪದಲ್ಲಿ ನಾವು ಜೋಡಣೆ ಮಾಡೋಕ್ಕೆ ಗೊತ್ತಾಗಲ್ಲ. ಆದರೂ ಅದೇನೋ ನಾವು ಪ್ರತಿದಿನನೂ ಅಣ್ಣನ ಜೊತೆ ಒಂದು ಅರ್ಧ ಗಂಟೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್. ಪೂಜಾರಿ ಪಾತ್ರ ಆವಾಗಿಂದ ಪ್ರಾರಂಭವಾದ ಅವರ ನಮ್ಮ ಸ್ನೇಹ. ನಾವು ಒಂದು ರೀತಿ ಯಾವ ಬಂಧುಗಳು ಇಲ್ಲ, ಯಾವ ಹಿತೈಷಿಗಳು ನಮಗೆ ಈ ಮಟ್ಟದ ಒಂದು ಪ್ರೀತಿ ಆದರಗಳನ್ನು ನಿಷ್ಕಲ್ಮಶವಾದ ಒಂದು ವಿಶ್ವಾಸ, ಪ್ರೀತಿ ಅವ್ರ ತಗೊಳ್ಳೋದು.